ಶತ್ರುಘ್ನ, ಏಕೋ ಮನಸ್ಸಿನಲ್ಲಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅಯೋಧ್ಯೆಯನ್ನು ತಲುಪಿ ಬಿಡಬೇಕೆಂಬ ಕಾತುರ ಹೆಚ್ಚಾಗುತ್ತಿದೆ. ಭರತ, ನನಗೂ ಏನೋ ಮನಸ್ಸಿನಲ್ಲಿ ಅರ್ಥವಾಗದ ತಳಮಳ ಉಂಟಾಗುತ್ತಿದೆ. ಅಲ್ಲೇನು ನಮಗೆ ಒಳ್ಳೆಯದು ಕಾದಿದೆಯೋ ಕೆಟ್ಟದ್ದು ಕಾದಿದೆಯೋ ಒಂದು ಅರ್ಥವಾಗುತ್ತಿಲ್ಲ. ನಾವು ಆದಷ್ಟು ಬೇಗ ಹೊರಟು ಬಿಡಬೇಕಾಗಿತ್ತು. ವಾರ್ತೆ ಬಂದ ಕೂಡಲೇ ನಾವು ಹೊರಟವಲ್ಲ. ವಿಶ್ರಾಂತಿಗೆಂದು ನಾವು ಅಲ್ಲಲ್ಲಿ ನಿಂತಿದ್ದರಿಂದ ಅಯೋಧ್ಯೆಗೆ ಹೋಗುವುದು ತಡವಾಗುತ್ತಿದೆ. ಏಕೋ ಶತ್ರುಘ್ನ, ನಾವು ಕೇಕೆಯಿಂದ ಹೊರಟಾಗ ಇದ್ದಂತಹ ಉತ್ಸಾಹ ಈಗ ಇಲ್ಲವಾಗುತ್ತಿದೆ. ನಾವು ಬಹಳ ದಿನ ಮಾವನ ಮನೆಯಲ್ಲೇ ಇರದೆ ಆದಷ್ಟು ಬೇಗ ಅಯೋಧ್ಯೆಗೆ ಹೊರಟು ಬಿಡಬೇಕಾಗಿತ್ತು. ಅವರ ಪ್ರೀತಿಯನ್ನು ಹಾಗೆ ಕಡೆಗಣಿಸಿ ನಾವು ಹೊರಡುವುದು ಸೌಜನ್ಯವಲ್ಲ. ನಾವು ನಮ್ಮ ಸೋದರರನ್ನು ಇಷ್ಟು ದಿನ ಬಿಟ್ಟು ಹೇಗಿದ್ದೆವೋ ಎಂದು ನನಗೆ ಈಗ ಆಶ್ಚರ್ಯವಾಗುತ್ತಿದೆ. ಶತ್ರುಘ್ನ, ನಮ್ಮ ಹಿರಿಯ ಸೋದರ ರಾಮಚಂದ್ರನ ಕೀರ್ತಿ ಕೇಕೆ ದೇಶದಲ್ಲೂ ಹರಡಿದೆ. ಅವನ ಧರ್ಮ ಪ್ರೀತಿ ಸದ್ಗುಣಗಳನ್ನು ಬೇರೆಯವರು ಹೊಗಳುತ್ತಿದ್ದಾರೆ. ಕೇಳಿದಾಗ ಹೆಮ್ಮೆ ಎನಿಸುತ್ತಿತ್ತು. ಹೌದು ಭರತ, ನಮ್ಮ ವಂಶದ ಹಿರಿಮೆಯನ್ನು ಪ್ರಕಾಶಗೊಳಿಸುವ ಹಿರಿತನ ರಾಮಚಂದ್ರನಲ್ಲಿತ್ತು. ಎಲ್ಲ ಸಹೋದರರನ್ನು ಎಲ್ಲ ಮಾತೆಯರನ್ನು ಒಂದೇ ಬಗೆಯ ಪ್ರೀತಿಯಿಂದ ಕಾಣುವಂತಹ ಹಿರಿಯ ಸೋದರ ನಮಗಿದ್ದಾನೆ ಎಂಬುದು ನಮ್ಮ ಭಾಗ್ಯ ಶತ್ರುಘ್ನ. ಹೌದು ಭರತ, ಆ ಭಾಗ್ಯ ನಮ್ಮದು. ಆದರೆ ನನ್ನ ಆತಂಕಕ್ಕೆ ಬೇರೆ ಕಾರಣವಿದೆ ಶತ್ರುಘ್ನ. ಅದೇನು ಭರತ? ನಾವು ಬರುತ್ತಿರುವಾಗ ಕೆಲವು ಅಪಶಕುನಗಳು ನಡೆದವು. ಕೆಲವು ಪಕ್ಷಿಗಳು ವಿಚಿತ್ರವಾಗಿ ಕಿರುಚುತ್ತಾ ನಮ್ಮ ರಥವನ್ನು ಸುತ್ತಿ ಹೋದವು. ಕೆಲವು ಕಾಡು ಪ್ರಾಣಿಗಳು ಬೆದರಿ ಓಡಿದವು. ಏನಾದರೂ ಅಶುಭದ ಸಂಭವವಿರಬಹುದೇ ಎಂದು ಭಯವಾಗುತ್ತಿದೆ. ಇದನ್ನು ನನ್ನ ಪತ್ನಿ ನಿನ್ನ ಪತ್ನಿಗೆ ತಿಳಿಸಿದರೆ ಅವರು ಹೆದರುತ್ತಾರೆ ಎಂದು ಅವರಿಂದ ದೂರ ಬಂದು ನಾನು ನಿನಗೆ ಹೇಳುತ್ತಿದ್ದೇನೆ ಶತ್ರುಘ್ನ. ನೀನು ಹೇಳಿದ ಮೇಲೆ ನನ್ನಲ್ಲೂ ಭಯ ಹೆಚ್ಚಾಗುತ್ತಿದೆ. ನಾವು ರಥದಲ್ಲಿ ಅಯೋಧ್ಯೆಗೆ ಹೋಗಬೇಕೆಂದರೆ ಇನ್ನಷ್ಟು ತಡವಾಗುತ್ತದೆ. ಒಂದು ಮಾರ್ಗವಿದೆ ಶತ್ರುಘ್ನ. ಉಳಿದವರೆಲ್ಲ ರಥದಲ್ಲಿ ಬರಲಿ. ನಾವಿಬ್ಬರು ವೇಗಶಾಲಿಗಳಾದ ಕುದುರೆಗಳನ್ನೇರಿ ಆದಷ್ಟು ಬೇಗ ಅಯೋಧ್ಯೆಯನ್ನು ತಲುಪೋಣ. ಹೌದು, ಅದೇ ಸರಿ. ಹಾಗೆ ಮಾಡೋಣ. ನೋಡಿ, ಹೊರಡೋಣ. ನಮಗೆ ಎಂತಹ ಅತಂತ್ರ ಪರಿಸ್ಥಿತಿ ಬಂದಿತ್ತೆಂದು ನೋಡಿದೆಯಾ? ನೋಡುವುದಷ್ಟೇ ಅಲ್ಲ ಅಕ್ಕ, ಮೌನವಾಗಿ ಅನುಭವಿಸಲು ಬೇಕು. ಮಾತೆ, ನೆಮ್ಮದಿಯಿಂದ ಇದ್ದ ನಮ್ಮ ಕುಟುಂಬದ ಮೇಲೆ ಯಾರ ಕೆಟ್ಟ ದೃಷ್ಟಿ ಬಿತ್ತು? ಅರಮನೆಯೊಳಗೆ ಇರುವ ಕೆಟ್ಟ ದೃಷ್ಟಿ ನಮ್ಮ ಪ್ರಭುಗಳನ್ನೇ ಬಲಿ ತೆಗೆದುಕೊಂಡಿತ್ತು. ತನ್ನ ವೈದವ್ಯದ ಕಲ್ಪನೆಯೂ ಇಲ್ಲದ ದುಷ್ಟತನಕ್ಕೆ ಏನು ಹೇಳಬೇಕು? ಮಗಳೇ, ಸ್ವಾರ್ಥಿಗಳಿಗೆ ತಮ್ಮ ಸ್ವಾರ್ಥವೇ ಪ್ರಧಾನವಾದುದು. ತನಗೆ ಕೇಡಾದರೂ ಪರವಾಗಿಲ್ಲ, ಅನ್ಯರಿಗೂ ಕೇಡಾಗಬೇಕೆಂದು ಬಯಸುತ್ತಾರೆ. ಪ್ರಭುಗಳ ದೇಹವನ್ನು
ತೈಲದಲ್ಲಿ ಇರಿಸಿ ಸಂರಕ್ಷಿಸಬೇಕೆಂದು ತೆಗೆದುಕೊಂಡು ಹೋದರು. ಅವರನ್ನು ನೋಡುವ ಭಾಗ್ಯವು ನಮಗಿಲ್ಲದಂತಾಯಿತು. ಅದು ಅನಿವಾರ್ಯವಲ್ಲವೇ ಅಕ್ಕ? ಸಂಸ್ಕಾರವಾಗುವವರೆಗೂ ಕಾಯಲೇಬೇಕು. ಅದಕ್ಕೆ ಭರತ ಬರಬೇಕು. ದುರ್ವಿಧಿಯೇ, ರಾಮನ ಪಟ್ಟಾಭಿಷೇಕ ನಿಂತಾಗಿನಿಂದ ಒಂದರ ಮೇಲೊಂದು ಅನಾಹುತ ನಡೆಯುತ್ತಲೇ ಇದೆ. ರಾಮ ಅರಣ್ಯಕ್ಕೆ ಹೋದನಲ್ಲ ಎಂದು ಚಿಂತಿಸಬೇಕು, ಎಲ್ಲ ಪ್ರಭುಗಳ ಮರಣವಾಯಿತಲ್ಲ ಎಂದು ಚಿಂತಿಸಬೇಕು. ಒಂದು ಅರ್ಥವಾಗುತ್ತಿಲ್ಲ ಸುಮಿತ್ರೆ. ಸಮಾಧಾನ ಮಾಡಿಕೋ, ಸಮಾಧಾನ ಮಾಡಿಕೋ. ನಾವು ಎಷ್ಟೇ ರೋಧಿಸಿದರು, ಎಷ್ಟೇ ಸಂಕಟ ಪಟ್ಟರು, ಆಗಿ ಹೋಗಿರುವುದನ್ನು ಬದಲಿಸಲು ಸಾಧ್ಯವಿಲ್ಲ. ಮರಣ ಹೊಂದಿದ ನಮ್ಮ ಪತಿ ಬದುಕಿ ಬರುವುದಿಲ್ಲ. ಊರ್ಮಿಳೆಯನ್ನು ನೋಡು, ಎಷ್ಟು ಕಂಗಾಲಾಗಿದ್ದಾಳೆ. ತಾನು ದುಃಖಿಸುವುದೋ ನಮ್ಮನ್ನು ಸಮಾಧಾನ ಪಡಿಸುವುದೋ ತಿಳಿಯದೆ ತಾನೇ ನೋವು ತಿನ್ನುತ್ತಿದ್ದಾಳೆ. ನನ್ನ ನೋವು ನನಗಾಗಿ ಅಲ್ಲ ಮಾತೆ. ಯಾರಿಗೂ ಯಾವ ಕೇಡು ಬಗೆಯದ ನಿಮಗೆ ಇಂಥ ಸಂಕಟದ ಪರಿಸ್ಥಿತಿ ಬಂತಲ್ಲವೆಂದು ನೋವಾಗುತ್ತಿದೆ. ನಮ್ಮ ಈ ಪರಿಸ್ಥಿತಿಯನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ಹಾಗೆ ನಿನಗೆ ಸಮಾಧಾನ ಹೇಳುವ ಪರಿಸ್ಥಿತಿಯಲ್ಲೂ ನಾವಿಲ್ಲ. ನೀನಾದರೂ ಸಮಾಧಾನ ಮಾಡಿಕೊಂಡು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೋ. ಮಾತೆ, ನೀವು ಹೀಗೆ ದುಃಖಿಸುತ್ತಿರುವಾಗ ನಾನು ಹೇಗೆ ಸಮಾಧಾನದಿಂದಿರಲಿ ಮಾತೆ? ಮಗಳೇ, ಈಗ ನೀನೇ ನಮಗೆ ಆಸರೆ. ನೀನು ಇಲ್ಲದಿದ್ದರೆ ನಾವು ನಿಜವಾಗಿಯೂ ಅನಾಥರಾಗುತ್ತಿದ್ದೆವು. ಭರತ, ಕುದುರೆಗಳಿಂದ ಏಕೆ ಹೇಳಿದೆ? ಏನನ್ನು ಯೋಚಿಸುತ್ತಿರುವೆ? ಶತ್ರುಘ್ನ, ಅಲ್ಲಿ ದೂರದಲ್ಲಿ ನಮ್ಮ ಅಯೋಧ್ಯೆ ಕಾಣುತ್ತಿದೆ ಅಲ್ಲವೇ? ಹಾ, ಕಾಣುತ್ತಿದೆ. ನಮ್ಮ ಅಯೋಧ್ಯೆಯಲ್ಲಿ ಸುಂದರವಾದ ಉದ್ಯಾನವನಗಳಿವೆ. ಫಲಪುಷ್ಪಗಳಿಂದ ಕೂಡಿದ ಅಯೋಧ್ಯೆಯ ಮಣ್ಣನ್ನು ನೆನೆದು ನನ್ನ ಎದೆ ಉಬ್ಬುತ್ತದೆ. ಆ ಮಣ್ಣನ್ನು ಸ್ಪರ್ಶಿಸಬೇಕೆಂದೇ ನಾನು ಕುದುರೆಯಿಂದ ಇಳಿದೆ. ಮಹಾರಾಣಿ, ಮಹಾರಾಣಿ, ಏನು ಬೇಗ ಸಿದ್ಧರಾಗಿ. ಇನ್ನೇನು ಅನಾಹುತ ಮಂತರೆ? ಇದು ಅನಾಹುತವಲ್ಲ ಮಹಾರಾಣಿ. ನಡೆದು ಹೋದ ಅನಾಹುತವನ್ನು ಸರಿಪಡಿಸಲು ಒಂದು ಒಳ್ಳೆಯ ಅವಕಾಶ. ಅದೇನೆಂದು ಬಿಡಿಸಿ ಹೇಳಿ. ಇಷ್ಟು ದಿನ ತಾವು ಕಾಯುತ್ತಿದ್ದ ಸಮಯ ಹತ್ತಿರವಾಗಿದೆ. ತಮ್ಮ ಪುತ್ರ ಭರತ ಅಯೋಧ್ಯೆಗೆ ಬಂದಿದ್ದಾನೆ. ತಮ್ಮನ್ನು ಕಾಣಲು ಅಂತಃಪುರಕ್ಕೆ ಬರುತ್ತಿದ್ದಾನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ತಮ್ಮ ಮುಂದಿರುತ್ತಾನೆ. ಆದರೆ ಮಹಾರಾಣಿ, ತಾವು ಎಚ್ಚರದಿಂದಿರಬೇಕು. ಏಕೆ ಮಂಥರೆ? ಪರಿಸ್ಥಿತಿ ಸೂಕ್ಷ್ಮವಾಗಿದೆ. ದುಃಖವೂ ಇದೆ, ಸಂತೋಷವೂ ಇದೆ. ಹೌದು ಮಂಥರೆ. ಪತಿಯ ಮರಣದ ದುಃಖ ಒಂದು ಕಡೆಯಾದರೆ, ಪುತ್ರನ ಆಗಮನದ ಸಂತೋಷ ಮತ್ತೊಂದು ಕಡೆ. ಇಂತಹ ಪರಿಸ್ಥಿತಿಯಲ್ಲಿ ನಾನು ದುಃಖಿಸಬೇಕೋ ಸಂತೋಷ ಪಡಬೇಕೋ ಅರ್ಥವಾಗುತ್ತಿಲ್ಲ. ಮಹಾರಾಣಿ, ತಾವು ತಮ್ಮ ಪುತ್ರನನ್ನು ಕಂಡೊಡನೆ ಪ್ರಭುಗಳ ನಿಧನ ವಾರ್ತೆಯನ್ನು ತಿಳಿಸಿ ರೋಧಿಸಬೇಡಿ. ನಿಮಗೆ ಭರತನ ಮೇಲಿರುವ ಪ್ರೀತಿಯನ್ನು ಮೊದಲು ವ್ಯಕ್ತಪಡಿಸಿ, ನಂತರ ಅವನ ಕುಶಲವನ್ನು ವಿಚಾರಿಸಿ. ಇಷ್ಟೆಲ್ಲ ಮಾಡುತ್ತಿರುವುದು ಅವನ ಹಿತಕ್ಕಾಗಿ ಎಂದು ಅವನಿಗೆ ಮನವರಿಕೆ ಮಾಡಿಕೊಡಿ. ನಂತರ ಪ್ರಭುಗಳ ನಿಧನ ವಾರ್ತೆಯನ್ನು ತಿಳಿಸಿ. ಆಗಲಿ ಮಂತರೆ, ಹಾಗೆಯೇ ಮಾಡುತ್ತೇನೆ. ಸರಿ, ನಾನೇನು ಹೊರಡುತ್ತೇನೆ. ಅಪ್ಪಣೆ, ಎಚ್ಚರದಿಂದಿರೇ.
ಅಲ್ಲಿಂದ ಆತುರವಾಗಿ ಅತಿ ವೇಗವಾಗಿ ಬಂದು ಇಲ್ಲಿ ಇಳಿಯುವುದರ ಬದಲು ಕುದುರೆಗಳ ಮೇಲೆ ಏರಿ ಅರಮನೆ ಸೇರಬಹುದಿತ್ತಲ್ಲ. ಶತ್ರುಘ್ನ, ಸರಿಯಾಗಿ ನೋಡು, ನಮ್ಮ ಅಯೋಧ್ಯೆ ನಗರ ಎಂದಿನಂತಿಲ್ಲ. ಯಾಜ್ಞಿಕರಿಂದ, ಸತ್ವಗುಣ ಸಂಪನ್ನರಿಂದ, ವೇದ ಪಾರಂಗತರಾದ ಬ್ರಾಹ್ಮಣರಿಂದ, ಐಶ್ವರ್ಯವಂತರಿಂದ ಕೂಡಿದ ನಮ್ಮ ನಗರ ಎಂದಿನಂತೆ ಕಾಣುತ್ತಿಲ್ಲ. ರಾಜಋಷಿಯಾದ ದಶರಥ ಮಹಾರಾಜರು ಪರಿಪಾಲಿಸುತ್ತಿರುವ ನಗರ ಸಂತೋಷವಾಗಿರುವಂತೆ ಕಾಣುತ್ತಿಲ್ಲ. ಹೌದು ಭರತ, ದೂರದಿಂದಲೇ ಉಲ್ಲಾಸದಿಂದ ಕೂಡಿದ ಸ್ತ್ರೀ ಪುರುಷರ ಕಲಕಲ ನಿನಾದ ಕೇಳಿ ಬರುತ್ತಿತ್ತು. ಆದರೆ ಈಗ ಕೇಳಿ ಬರುತ್ತಿಲ್ಲ. ಶೋಭಾಯಮಾನವಾಗಿರಬೇಕಾದಂತ ನಗರ ಭಯಂಕರವಾದ ಅರಣ್ಯವೆಂಬಂತೆ ಭಾವನೆ ಬರುತ್ತಿದೆ. ಪಲ್ಲಕ್ಕಿಗಳಲ್ಲಿ ಆನೆಗಳ ಮೇಲೆ ಕುದುರೆಗಳ ಮೇಲೆ ಕುಳಿತು ಸುಳಿದಾಡುವ ವರ್ತಕರ ಸಂಭ್ರಮವಿಲ್ಲ. ಒಬ್ಬ ಅಶ್ವಾರೋಹಿಯೂ ಇಲ್ಲ, ಒಬ್ಬನೇ ಒಬ್ಬ ಗಜಾರೋಹಿಯೂ ಇಲ್ಲ. ಶತ್ರುಘ್ನ, ನನ್ನ ಮನಸ್ಸು ಏಕೋ ತಲ್ಲಣಗೊಳ್ಳುತ್ತಿದೆ. ಏನೋ ಅಶುಭವಿರುವಂತೆ ಭಾಸವಾಗುತ್ತಿದೆ. ವಿಚಿತ್ರವಾದ ಭ್ರಾಂತಿಯೊಂದು ನನ್ನ ಮನಸ್ಸನ್ನು ಹಿಂಡುತ್ತಿದೆ. ಶತ್ರುಘ್ನ, ಅಂದರೆ ನಮ್ಮನ್ನು ಅವಸರದಲ್ಲಿ ಕರೆಸಲು ಅಶುಭವೇ ಕಾರಣವೇ? ಯಾರಿಗೆ ಏನು ಕೇಡು ಸಂಭವಿಸಲು ಸಾಧ್ಯ? ಆ ದೇವರ ದಯೆಯಿಂದ ಯಾರಿಗೂ ಏನೂ ಆಗದಿದ್ದರೆ ಸಾಕು. ನಿನ್ನ ಹಾರೈಕೆ ನಿಜವಾಗಲೆಂದು ನಾನು ಬಯಸುತ್ತೇನೆ. ಆದರೆ ಇಲ್ಲಿಂದ ನೋಡಿದರೆ ಇಡೀ ಅಯೋಧ್ಯೆ ನಗರವೇ ದುಃಖದ ಹೊದಿಕೆಯಲ್ಲಿ ಸದ್ದಿಲ್ಲದೆ ಬಿಕ್ಕಿ ಬಿಕ್ಕಿ ಅಳುವಂತೆ ಭಾಸವಾಗುತ್ತಿದೆ. ಹೌದು ಭರತ, ಅಯೋಧ್ಯ ನಗರದಲ್ಲಿ ಜೀವಂತಿಕೆಯ ಯಾವ ಲಕ್ಷಣಗಳು ಕಾಣುತ್ತಿಲ್ಲ. ದೇವಾಲಯಗಳಲ್ಲಿ ದಿನನಿತ್ಯ ನಡೆಯುತ್ತಿದ್ದ ಪೂಜೆಗಳಾಗಲಿ ಯಜ್ಞ ಕಾರ್ಯಗಳಾಗಲಿ ಯಾವುದು ಕಂಡು ಬರುತ್ತಿಲ್ಲ. ಏನು ಕಾರಣವಿರಬಹುದೆಂದು ನನ್ನ ಮನಸ್ಸು ಉದ್ವಿಗ್ನಗೊಂಡಿದೆ. ನಾವು ಅರಮನೆಗೆ ಹೋಗಿ ಇದರ ವಾಸ್ತವತೆಯನ್ನು ತಿಳಿಯೋಣ. ನಮ್ಮ ಎಲ್ಲ ಪ್ರಶ್ನೆಗಳಿಗೂ ನಮಗಲ್ಲೇ ಉತ್ತರ ಸಿಗುತ್ತದೆ. ನಾನು ಮೊದಲು ಮಾತೆಯನ್ನು ಕಾಣುತ್ತೇನೆ. ನಾನು ಕೂಡ ನನ್ನ ಮಾತೆಯನ್ನು ಕಾಣುತ್ತೇನೆ. ಮಾತೆ, ಭರತ, ಮಾತೆ, ಕುಮಾರ, ಬಾ ಕುಳಿತುಕೋ. ಕ್ಷೇಮವೇ ಮಾತೆ? ನನ್ನ ಕ್ಷೇಮ ಸಮಾಚಾರ ಹಾಗಿರಲಿ, ನೀನು ಹೇಗಿರುವೆ? ಕುಮಾರ, ನೀನು ಅಜ್ಜನ ಮನೆಯಿಂದ ಹೊರಟು ಎಷ್ಟು ದಿನಗಳಾಯಿತು? ಮಾರ್ಗಾಯಾಸವಾಯಿತೆ? ಅಯೋಧ್ಯೆಯನ್ನು ತಲುಪಿದ ತಕ್ಷಣ ಮಾರ್ಗಾಯಾಸವೆಲ್ಲ ಮರೆತು ಹೋಯಿತು ಮಾತೆ. ಬಹಳ ಸಂತೋಷ. ಕುಮಾರ, ಅಲ್ಲಿ ನಿನ್ನ ಸೋದರ ಮಾವ ಯುಧಾಜಿತರು ಕ್ಷೇಮವಾಗಿದ್ದಾರೆಯೇ? ನೀನು ಯಾವಾಗ ಹೊರಟೆ, ಹೇಗೆ ಬಂದೆ, ಎಲ್ಲವನ್ನು ವಿವರವಾಗಿ ತಿಳಿಸು. ಮಾತೆ, ಅಜ್ಜನ ಮನೆಯನ್ನು ಬಿಟ್ಟು 7 ರಾತ್ರಿಗಳು ಕಳೆದು ಹೋದವು. ಇದು 8ನೆಯ ದಿನ. 8 ದಿನಗಳ ಪ್ರಯಾಣವೇ? ಎಷ್ಟು ಬಳಲಿಕೆಯಾಗಿರುವುದೋ ಏನು. ಮಾತೆ, ಅಜ್ಜ ನನಗೆ ಹೇರಳವಾದ ಧನಕನಕ ವಸ್ತು ವಾಹನಗಳನ್ನು, ಅಮೂಲ್ಯವಾದ ರತ್ನಾಭರಣಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ಸಾಗಿಸಿಕೊಂಡು ಬರುವಾಗ ಪ್ರಯಾಣ ನಿಧಾನವಾಯಿತು. ಆದರೂ ಶೀಘ್ರವಾಗಿಯೇ ಬಂದಿರುವೆ. ಅವಸರದ ರಾಜ್ಯಕಾರವೆಂದು ದೂತರು ಹೇಳಿದ್ದರಿಂದ ರಥವನ್ನು ಹಿಂದೆಯೇ ಬಿಟ್ಟು ನಾನು ಶತ್ರುಘ್ನ ಕುದುರೆಯನ್ನೇರಿ ಬೇಗನೆ ಬಂದು ಬಿಟ್ಟೆವು. ಒಳ್ಳೆಯದಾಯಿತು. ನಾನು ನಿನ್ನ ಬರುವಿಕೆಗಾಗಿ ಕಾತುರದಿಂದ ಕಾಯುತ್ತಿದ್ದೆ. ಮಾತೆ, ನಾನು ನಿಮ್ಮ ಹತ್ತಿರ
ಒಂದು ವಿಷಯವನ್ನು ಕೇಳಬೇಕಾಗಿದೆ. ಏನು ಕುಮಾರ? ಮಾತೆ, ನಿಮ್ಮ ಹಂಸತೂಲಿಕಾ ತಲ್ಪ ಶೂನ್ಯವಾಗಿದೆ. ಅಯೋಧ್ಯೆಯಲ್ಲಿ ಈ ಅರಮನೆಯಲ್ಲಿ ಯಾರೊಬ್ಬರೂ ಸಂತೋಷದಿಂದಿರುವಂತಿಲ್ಲ. ನಮ್ಮ ತಂದೆಯವರು ಸದಾ ನಿಮ್ಮ ಅಂತಃಪುರದಲ್ಲೇ ಇರುತ್ತಿದ್ದರು. ಅವರ ಪಾದ ಸ್ಪರ್ಶ ಮಾಡಿ ನಮಸ್ಕರಿಸಬೇಕೆಂದು ನಾನು ಮೊದಲು ಇಲ್ಲಿಗೆ ಬಂದೆ. ತಂದೆಯವರು ಎಲ್ಲಿರುವರು? ಹಿರಿಯ ಮಾತೆಯಾದ ಕೌಶಲ್ಯಾದೇವಿಯವರ ಅಂತಃಪುರದಲ್ಲಿರುವರೆ? ಏಕೆ ಮೌನವಾದಿರಿ ಮಾತೆ? ತಂದೆಯವರು ಎಲ್ಲಿದ್ದಾರೆ? ಕುಮಾರ, ಪ್ರಪಂಚದಲ್ಲಿ ಹುಟ್ಟಿದ ಸಕಲ ಪ್ರಾಣಿಗಳಿಗೂ ಕೊನೆಯಲ್ಲಿ ಯಾವ ಗತಿ ಉಂಟಾಗುವುದೋ ಅದೇ ಗತಿ ಧರ್ಮಾತ್ಮರಾಗಿದ್ದ ಸತ್ಪುರುಷರ ಆಶ್ರಯದಾತರಾಗಿದ್ದ ನಿಮ್ಮ ತಂದೆಯವರು ಹೊಂದಿದರು. ಕುಮಾರ, ಭರತ, ರಾಜಪುತ್ರನಾದ ನೀನು ಈ ರೀತಿ ನೆಲದ ಮೇಲೆ ಬಿದ್ದು ರೋಧಿಸಬಾರದು ಮಗು. ಹೇಳು ಹೇಳು. ಕುಮಾರ, ಧೀರರಾದ ಕ್ಷತ್ರಿಯರ ನಡುವೆ ಗೌರವಕ್ಕೆ ಅರ್ಹನಾದ ನೀನು ಈ ರೀತಿ ಪಾಮರರಂತೆ ದುಃಖಿಸಬಾರದು ಮಗು. ಮಾತೆ, ವೀರರಿಗೂ ಪಾಮರರಿಗೂ ದುಃಖ ಒಂದೇ ರೀತಿಯದ್ದಾಗಿರುತ್ತದೆ ಮಾತೆ. ಹೌದು, ಆದರೂ ನಿನ್ನಂತಹವರು ಈ ರೀತಿ ಧೈರ್ಯ ಕೆಡಬಾರದು ಮಾತೆ. ನನ್ನ ತಂದೆಯವರ ಮರಣದ ವಾರ್ತೆಯನ್ನು ಕೇಳಿ ನನ್ನ ಹೃದಯ ಬೆಂದು ಹೋಗುತ್ತಿದೆ. ವಾತ್ಸಲ್ಯ ಮೂರ್ತಿಗಳಾದ ನನ್ನ ತಂದೆ ಇನ್ನಿಲ್ಲವೆಂಬುದನ್ನು ನಂಬುವುದಕ್ಕೆ ಆಗುತ್ತಿಲ್ಲ. ಕುಮಾರ, ನಂಬಲಿ ನಂಬದೇ ಇರಲಿ, ಸತ್ಯವನ್ನು ಸ್ವೀಕರಿಸಲೇಬೇಕು. ಗುಣವಂತನಾದ ಧರ್ಮಪರಾಯಣನಾದ ನಿನ್ನಿಂದ ಕುಲ ಗೌರವ ಬೆಳಗಬೇಕು. ಕುಮಾರ, ಮೊದಲು ನೀನು ನಿನ್ನ ತಂದೆಯ ಸದ್ಗತಿಗೆ ಮಾಡಬೇಕಾದ ಕರ್ತವ್ಯದ ಬಗ್ಗೆ ಯೋಚಿಸು. ಏನು ಮಾತೆ? ನನ್ನ ತಂದೆಯವರ ಜೀವವಿಲ್ಲದ ದೇಹವನ್ನು ಇನ್ನು ಸಂಸ್ಕಾರ ಮಾಡಿಲ್ಲವೇ? ಇಲ್ಲ ಕುಮಾರ, ನಿನ್ನ ನಿರೀಕ್ಷೆ ಮಾಡುತ್ತಾ ಅವರ ದೇಹವನ್ನು ತೈಲದಲ್ಲಿ ಸಂರಕ್ಷಿಸಿಡಲಾಗಿದೆ. ನಾನು ಈಗಲೇ ನೋಡಿ ಬರುತ್ತೇನೆ ಮಾತೆ.
ಸೀತೆ, ಇಲ್ಲಿ ನೆಲ ಸಮತಟ್ಟಾಗಿದೆ, ಸ್ವಲ್ಪ ಬಯಲು ಪ್ರದೇಶವೂ ಇದೆ. ನಾವು ವಾಸ ಮಾಡಲು ಈ ಸ್ಥಳ ಪ್ರಶಸ್ತವಾಗಿದೆಯಲ್ಲವೇ? ಹೌದು ಸ್ವಾಮಿ, ಈ ಸ್ಥಳ ರಮಣೀಯವಾಗಿದೆ. ಸುತ್ತಲೂ ಎತ್ತರವಾದ ಮರಗಳಿವೆ. ಸುಂದರ ಹೂಗಳ ಸುಗಂಧದಿಂದ ಮಂದ ಮಾರುತ ಹಿತವಾಗಿ ಬೀಸುತ್ತಿದೆ. ಹತ್ತಿರದಲ್ಲಿ ಎಲ್ಲೋ ನದಿಯ ಜುಳು ಜುಳು ನಾದ ಕೇಳಿ ಬರುತ್ತಿದೆ. ನನಗೇನೋ ಈ ಸ್ಥಳ ಅತ್ಯಂತ ಪ್ರಶಸ್ತವಾಗಿ ಎನ್ನಿಸುತ್ತಿದೆ. ಲಕ್ಷ್ಮಣ, ನಿನ್ನ ಅಭಿಪ್ರಾಯವೇನು? ಸಹೋದರ, ಈ ಸ್ಥಳ ಬಹಳ ಸುಂದರವಾಗಿದೆ, ಅನುಕೂಲಕರವಾಗಿಯೂ ಇದೆ. ತುಸು ದೂರದಲ್ಲಿ ಋಷಿಮುನಿಗಳ ಒಂದು ಪರ್ಣ ಕುಟೀರಗಳಿರಬೇಕು. ಅಲ್ಲಿ ನೋಡು, ಗಗನದಲ್ಲಿ ಯಜ್ಞ ಧೂಪವು ಕಾಣುತ್ತದೆ. ಹೌದು ಲಕ್ಷ್ಮಣ, ನಿನ್ನ ಮಾತು ನಿಜ. ಹತ್ತಿರದಲ್ಲಿ ಮಂದಾಕಿನಿ ನದಿ ಪ್ರವಹಿಸುತ್ತಿದೆ. ಅದರ ತೀರದಲ್ಲಿ ಅನೇಕ ಋಷ್ಯಾಶ್ರಮಗಳಿವೆ. ನಾವು ಇಲ್ಲಿ ವಾಸ ಮಾಡುತ್ತಿದ್ದರೆ ದಿನನಿತ್ಯ ಋಷಿಗಳನ್ನು ಸಂದರ್ಶಿಸಿ ಅವರ ಕೃಪೆ ಹಾಗೂ ಆಶೀರ್ವಾದವನ್ನು ಪಡೆಯಬಹುದು. ಹೌದು ಲಕ್ಷ್ಮಣ, ಪರ್ಣ ಕುಟೀರವನ್ನು ಇಲ್ಲಿಯೇ ನಿರ್ಮಿಸುವುದು ಒಳ್ಳೆಯದು. ಹಾಗೆ ಆಗಲಿ ಸಹೋದರ. ನಾನು ಈಗಲೇ ಅನುಕೂಲಕರವಾದ ಪರ್ಣ ಕುಟೀರವೊಂದನ್ನು ನಿರ್ಮಿಸುತ್ತೇನೆ. ಸೀತೆ, ಇನ್ನು ಮುಂದೆ ಅರಮನೆಯಲ್ಲಿದ್ದ ನಮಗೆ ಕಿರುಮನೆಯ ವಾಸದ ಅನುಭವವೂ ಆಗುತ್ತದೆ. ನಾನು ಅದಕ್ಕೆ ಸಿದ್ಧಳಾಗಿದ್ದೇನೆ ಸ್ವಾಮಿ. ಕಿರಿ ಮನಸ್ಸಿನ ಅಲ್ಪರಿರುವ ಅರಮನೆಗಿಂತ ಪ್ರಕೃತಿಯ ಹಿರಿಯ ಔದಾರ್ಯ ತುಂಬಿ ತುಳುಕುತ್ತಿರುವ ಈ ಪರ್ಣಕುಟೀರ ಖಂಡಿತ ಪ್ರಿಯವಾಗುತ್ತದೆ ರಾಮಚಂದ್ರ. ಪಾಪ, ಅವನ ಮನಸ್ಸಿನಲ್ಲಿ ಇನ್ನೂ ಕಹಿ ಕರಗಲಿಲ್ಲ. ಅದಕ್ಕೆ ನಿಮ್ಮ ಮೇಲಿರುವ ಪ್ರೀತಿಯೇ ಕಾರಣ ಸ್ವಾಮಿ. ಅಯ್ಯೋ ತಂದೆಯೇ, ನಮ್ಮಂತಹ ಪಾಪಿಗಳಿಗೆ ನಿಮ್ಮ ಸೇವೆ ಮಾಡುವ ಭಾಗ್ಯವು ಲಭಿಸಲಿಲ್ಲ. ನಿಮ್ಮ ಕಡೆಗಾಲದಲ್ಲಿ ನಾವು ನಿಮ್ಮ ಸಮೀಪದಲ್ಲಿರಲಿಲ್ಲ. ನಿಮ್ಮ ಮನಸ್ಸಿನ ಭಾವನೆಗಳನ್ನು ಕೇಳಲಿಲ್ಲ. ನಮ್ಮಂತ ಭಾಗ್ಯಹೀನರು ಬೇರೆ ಯಾರಿದ್ದಾರೆ ತಂದೆ? ನಿಮ್ಮ ವಾತ್ಸಲ್ಯದ ಒಂದೊಂದು ಘಟನೆಯು ನಮ್ಮ ನೆನಪಿನಲ್ಲಿ ಸುಳಿಯುತ್ತಿದೆ. ನಾವು ಬೆಳೆದವರಾದರೂ ಹಸು ಮಕ್ಕಳಂತೆ ಸದಾ ಪ್ರೀತಿಯಿಂದ ಕಾಣುತ್ತಿದ್ದ ನಿಮ್ಮ ಪ್ರೇಮ ಇನ್ನು ಎಂದೆಂದಿಗೂ ನಮ್ಮ ಪಾಲಿಗೆ ಇಲ್ಲವಾಯಿತೆ ತಂದೆ, ಇಲ್ಲವಾಯಿತೆ. ತಂದೆ, ನೀವೇಕೆ ಇಷ್ಟು ನಿರ್ದಯರಾದಿರಿ? ನಿಮಗೆ ನಿಮಗೆ ನಮ್ಮ ನೆನಪು ಬರಲಿಲ್ಲವೇ? ಎಲ್ಲ ಈ ಮೃತ್ಯುವೇ ನಿನಗೆ ಒಂದಿಷ್ಟು ಕರುಣೆ ಇಲ್ಲವೇ? ಎಲ್ಲರನ್ನೂ ತಂದೆಯಂತೆ ಪಾಲಿಸುತ್ತಿದ್ದ ಧರ್ಮಾತ್ಮನಾದ ನನ್ನ ತಂದೆಯನ್ನು ಏಕೆ ಸೆಳೆದುಕೊಂಡೆ? ಅಯ್ಯೋ ಭರತ, ಪ್ರಿಯ ಸೋದರ, ನಾವು ಇಂದು ಅನಾಥರಾಗಿ ಹೋದೆವು. ದಶರಥ ಮಹಾರಾಜನನ್ನು ಕಳೆದುಕೊಂಡ ಈ ಕೋಸಲ ದೇಶವೇ ಅನಾಥವಾಗಿ ಹೋಯಿತು. ಅನಾಥವಾಗಿ ಬಿಟ್ಟಿದೆ. ಚಿತ್ತ ಸೆಳೆಯುವ ಚಿತ್ರಕೂಟದಲ್ಲಿ ಸುತ್ತಮುತ್ತಲಿನ ವನದ ಸಿರಿಯಲಿ ರಾಮ ನೆಲೆಸಿದನು ಪರ್ಣಕುಟಿಯಲಿ, ಶ್ರೀರಾಮ ನೆಲೆಸಿದನು ಪರ್ಣಕುಟಿಯಲಿ.
ಮುನಿ ಜನಗಳ ತಪದ ನೆಲೆಯಲಿ ರಾಮ ನೆಲೆಸಿದನು ಶ್ರೀರಾಮ ನೆಲೆಸಿದನು. ಪತಿಯ ಪ್ರೇಮದಲ್ಲಿ ಸತತ ಜೊತೆಯಲಿ ಸೀತೆ ನಲಿದಳು ಬನದ ನೆರಳಲಿ. ಪತಿಯ ಪ್ರೇಮದಲ್ಲಿ ಸತತ ಜೊತೆಯಲಿ ಸೀತೆ ನಲಿದಳು ಬನದ ನೆರಳಲಿ. ಅನುಜ ಲಕ್ಷ್ಮಣ ರಾಮ ಸೇವೆಯಲಿ ಅನುಜ ಲಕ್ಷ್ಮಣ ಶ್ರೀರಾಮ ಸೇವೆಯಲಿ ಧನ್ಯನಾದನು ಭ್ರಾತೃ ಪ್ರೇಮದಲ್ಲಿ. ಶ್ರೀರಾಮ ಸೇವೆಯಲಿ ಧನ್ಯನಾದನು ಭ್ರಾತೃ ಪ್ರೇಮದಲ್ಲಿ. ಶ್ರುತಕೀರ್ತಿ, ಮಾಂಡವಿ, ಊರ್ಮಿಳೆ, ನಾವು ಕೇಕೆ ರಾಜ್ಯದಿಂದ ಎಷ್ಟೊಂದು ಸಂಭ್ರಮದಿಂದ ಹೊರಟೆವು. ಅಯೋಧ್ಯೆಯಲ್ಲಿ ಯಾವುದೋ ಶುಭ ಸಮಾರಂಭವಿರಬಹುದು, ಅದಕ್ಕೆ ನಮ್ಮನ್ನು ಇಷ್ಟು ಅವಸರದಿಂದ ಬರ ಹೇಳಿದ್ದಾರೆಂದುಕೊಂಡೆವು. ಆ ಶುಭ ಸಮಾರಂಭ ಅದಿರಬಹುದು ಇದಿರಬಹುದು ಎಂದು ನಾವು ಎಷ್ಟೆಲ್ಲ ಊಹೆ ಮಾಡಿದೆವು. ಆದರೆ ನಾವು ಊಹಿಸಲಾರದಂತ ಒಂದು ಅಶುಭ ಘಟನೆ ಇಲ್ಲಿ ನಡೆದು ಹೋಗಿದೆ. ಸಹೋದರಿಯರೇ, ಇಂಥ ಒಂದು ದುರಂತ ಅಯೋಧ್ಯೆಯಲ್ಲಿ ಸಂಭವಿಸಬಹುದೆಂದು ಯಾರು ತಾನೇ ಊಹೆ ಮಾಡಲು ಸಾಧ್ಯ? ಈಗಲೂ ಇದು ವಾಸ್ತವವೋ ದುಸ್ವಪ್ನವೋ ಎಂದು ಮನಸ್ಸಿನಲ್ಲಿ ಭ್ರಾಂತಿಯಾಗುತ್ತಿದೆ. ದಾರುಣವಾದ ಸಂಕಟ ಸರ್ವ ಶಾಂತಿಯನ್ನು ನುಂಗಿ ಹಾಕುತ್ತಿದೆ. ಊರ್ಮಿಳೆ, ನಾವು ಇಲ್ಲಿರಲಿಲ್ಲ, ನೀನು ಇಲ್ಲಿಯೇ ಇದ್ದು ಎಷ್ಟು ದುಃಖಪಟ್ಟೆಯೋ ಏನೋ. ಅದನ್ನು ಅಳತೆ ಮಾಡಲು ಸಾಧ್ಯವಿಲ್ಲ ಮಾಂಡವಿ. ಒಂದೇ ದಿನದಲ್ಲಿ ಸಂತೋಷದ ಶಿಖರದಿಂದ ದುಃಖದ ಪಾತಾಳಕ್ಕೆ ಬಿದ್ದಂತಾಯಿತು. ಒಂದೇ ದಿನದಲ್ಲೇ? ಹೌದು ಶ್ರುತಕೀರ್ತಿ. ಮಾತೆ, ನನ್ನ ತಂದೆಯವರು ಯಾವುದಾದರೂ ಶ್ರೇಯಸ್ಕರವಾದ ಯಜ್ಞವನ್ನು ಮಾಡುತ್ತಿರಬಹುದು, ಅಥವಾ ನನ್ನ ಪ್ರಿಯ ಸೋದರ ರಾಮಚಂದ್ರನಿಗೆ ಯುವರಾಜ್ಯಾಭಿಷೇಕವಿರಬಹುದು ಎಂದು ನಾವು ಸಂಭ್ರಮದಿಂದ ಬಂದೆವು. ಆದರೆ ಇಲ್ಲಿ ನಡೆದಿರುವುದನ್ನು ನೋಡಿದರೆ ಕುಮಾರ, ವಿಧಿಯ ಆಟವನ್ನು ತಡೆಯುವರಾರು? ಏನು ನಡೆಯಬೇಕೋ ಅದು ಯಾರನ್ನೂ ಕಾಯದೆ ನಡೆದು ಬಿಡುತ್ತದೆ. ನನ್ನ ಹೃದಯ ಒಡೆದು ಹೋಗಿದೆ ಮಾತೆ. ಸದಾ ಪ್ರಿಯವನ್ನೇ ಮಾಡುತ್ತಿದ್ದ ವಾತ್ಸಲ್ಯ ಮೂರ್ತಿಗಳಾದ ನನ್ನ ತಂದೆಯವರನ್ನು ಇನ್ನೆಂದು ಕಾಣುವಂತಿಲ್ಲ.
ಅಕ್ಕರೆಯ ಮಾತುಗಳನ್ನು ಇನ್ನೆಂದು ಕೇಳುವಂತಿಲ್ಲ. ಎಂಥ ನತದೃಷ್ಟ ನಾನು, ಎಂಥ ನತದೃಷ್ಟ. ಮಾತೆ, ನನ್ನ ತಂದೆಯವರು ಯಾವ ವ್ಯಾಧಿಯಿಂದ ಈ ರೀತಿ ಹಠಾತ್ತನೆ ಹರಣ ತೊರೆದರು? ಕುಮಾರ, ಅದು ಅದು ವ್ಯಾಧಿ ಅಲ್ಲ. ವ್ಯಾಧಿಯಲ್ಲವೇ ಅಥವಾ ಮನೋರೋಗವೇ? ಅವರಿಗೆ ಸಾವನ್ನೇ ತರುವಂತ ಮನೋವ್ಯತೆ ಏನಿತ್ತು ಮಾತೆ? ರಾಮ ಸೀತೆಯರ ಯುವರಾಜ್ಯಾಭಿಷೇಕ ನಿರ್ಧಾರವಾದ ಹಿಂದಿನ ದಿನ ನಾವೆಲ್ಲ ಎಷ್ಟು ಸಂತೋಷದಿಂದಿದ್ದೆವು. ಎಷ್ಟು ಪೂಜೆಗಳು, ಎಷ್ಟು ಚರ್ಚೆಗಳು, ಎಷ್ಟು ಸಂಭ್ರಮ ಸಡಗರ. ನನ್ನ ಸಹೋದರಿ ಸೀತೆಯನ್ನು ನಾನೇ ನನ್ನ ಕೈಯಾರೆ ಎಷ್ಟೆಲ್ಲ ಅಲಂಕಾರ ಮಾಡಿದೆನು. ಆ ಸಂದರ್ಭದಲ್ಲಿ ನೀವಿಬ್ಬರು ಇಲ್ಲವೆಂದು ಸಹೋದರಿ ಸೀತೆ ಎಷ್ಟು ನೆನಪು ಮಾಡಿಕೊಂಡಳು ಗೊತ್ತೇ? ಅಯ್ಯೋ ದುರ್ವಿಧಿಯೇ, ನಮ್ಮ ಪ್ರೀತಿಯ ಸಹೋದರಿ ಸೀತೆಯನ್ನು 14 ವರ್ಷಗಳ ಕಾಲ ಕಾಣಲಾಗುವುದಿಲ್ಲವೆಲ್ಲ. ನಾನು ಇಲ್ಲಿದ್ದರೆ ಸಹೋದರಿಯನ್ನು ವನವಾಸಕ್ಕೆ ಹೋಗದಂತೆ ತಡೆಯಬಹುದಿತ್ತು, ಅಥವಾ ನಾವೆಲ್ಲರೂ ವನವಾಸಕ್ಕೆ ಹೋಗಬಹುದಿತ್ತು. ನಾನು ಇಲ್ಲಿಯೇ ಇದ್ದರು ನನಗೆ ಆ ಭಾಗ್ಯ ಸಿಗಲಿಲ್ಲ. ನನ್ನ ಪತಿ ತಮ್ಮ ಸಹೋದರರನ್ನು ಹಿಂಬಾಲಿಸಿ ಹೋದರು. ನನ್ನ ಸಹೋದರಿ ಜೊತೆಯಾಗಲಿ ನನ್ನ ಪತಿಯ ಜೊತೆಯಾಗಲಿ ಹೋಗುವ ಭಾಗ್ಯ ಸಿಗಲೇ ಇಲ್ಲ. ನನ್ನ ದೌರ್ಭಾಗ್ಯವನ್ನು ನೆನೆಯುತ್ತಾ ಒಬ್ಬಳೇ ದುಃಖಿಸುತ್ತಿದ್ದೇನೆ. ನೀನು ಲಕ್ಷ್ಮಣನನ್ನು ಕೇಳಲಿಲ್ಲವೇ? ನಾನು ಕೇಳುವ ಮೊದಲೇ ನನ್ನ ಪತಿ ನನಗೆ ನನ್ನ ಮಾತಾಮಯ್ಯವರ ಯೋಗಕ್ಷೇಮದ ಹೊಣೆಯನ್ನು ಹೊರಿಸಿದರು. ಪುತ್ರ ವಿಯೋಗದಿಂದ ದುಃಖಿಸುತ್ತಿರುವ ಮಾತಾಮಯ್ಯವರ ಮುಂದೆ ನನ್ನ ದುಃಖವನ್ನು ತೋರಿಸಿ ಅವರ ದುಃಖವನ್ನು ಹೆಚ್ಚು ಮಾಡಲಾರೆ. ಅದಕ್ಕೆ ನನ್ನ ನೋವನ್ನು ನಾನೇ ನುಂಗುತ್ತಿದ್ದೇನೆ. ಊರ್ಮಿಳೆ, ನಿನ್ನ ದುಃಖ ಎಲ್ಲರ ದುಃಖಕ್ಕಿಂತ ದೊಡ್ಡದು. ಎಲ್ಲ ಸಂಕಟವನ್ನು ಸಹಿಸಿಕೊಂಡು ಮಾತಮ್ಮಯ್ಯರ ಯೋಗಕ್ಷೇಮವನ್ನು ಚಿಂತಿಸುತ್ತಿರುವೆಯಲ್ಲ. ನಮಗೆ ನಮ್ಮ ಪತಿಯಾದರೂ ನಮ್ಮೊಡನೆ ಇದ್ದಾರೆ, ಆದರೆ ನೀನು 14 ವರ್ಷ ಒಂಟಿಯಾಗಿ ಹೇಗೆ ಕಾಲ ಕಳೆಯುವೆ? ಭರತ, ಈಗ ನೀನು ಮಾಡಬೇಕಾದ ಕರ್ತವ್ಯಗಳ ಬಗ್ಗೆ ಗಮನ ಕೊಡು. ಉಳಿದ ವಿಷಯಗಳನ್ನು ಮುಂದೆ ಮಾತನಾಡಬಹುದು. ಮಹಾತ್ಮನಾದ ನನ್ನ ತಂದೆಯವರ ಸೇವೆ ಮಾಡುವ ಭಾಗ್ಯವೇ ಇಲ್ಲವಾದ ಮೇಲೆ ಇನ್ಯಾವ ಕಾರ್ಯವಿದೆ? ಅಯ್ಯೋ, ನಾನೆಂತಹ ದುರಾದೃಷ್ಟವಂತ. ಅಂತ್ಯಕಾಲದಲ್ಲಿ ನನ್ನ ತಂದೆಯವರ ಸೇವೆ ಮಾಡಿದ ರಾಮ ಲಕ್ಷ್ಮಣರೇ ಧನ್ಯರು, ಅವರೇ ಧನ್ಯರು. ಮಾತೆ, ಏಕೋ ನನ್ನ ತಂದೆಯವರು ಮೃತಪಟ್ಟಿದ್ದಾರೆ ಎಂಬುದನ್ನು ನಾನು ನಂಬುವುದಕ್ಕೆ ಆಗುತ್ತಿಲ್ಲ. ಅವರು ಇಲ್ಲೇ ಎಲ್ಲೋ ಇರಬಹುದು. ಬಹುಶಃ ನಾನು ಬಂದಿರುವ ವಿಷಯ ಅವರಿಗೆ ತಿಳಿಯದು. ತಿಳಿದಿದ್ದರೆ ಅವರು ಓಡಿ ಬಂದು ನನ್ನನ್ನು ಬಾಚಿ ತಪ್ಪಿಕೊಳ್ಳುತ್ತಿದ್ದರು. ಅವರ ಮೃದು ಸ್ಪರ್ಶದಿಂದ ಎಂತ ಹಿತವಾಗುತ್ತಿತ್ತು.
ಮಮತೆಯಿಂದ ನನ್ನ ಮೈ ಸವರುತ್ತಿದ್ದ ಆ ಪ್ರೀತಿಯ ಕೈಗಳಲ್ಲಿ ಕುಮಾರ, ಈ ಭ್ರಾಂತಿಯನ್ನು ಬಿಡು, ಸಮಾಧಾನ ಮಾಡಿಕೊ. ಎಷ್ಟು ದುಃಖಿಸಿದರೂ ಪ್ರಯೋಜನವಿಲ್ಲ. ಮರಣದ ಮನೆಗೆ ಹೋದವರು ಮರಳಿ ಬಾಳಿಗೆ ಬರಲಾರರು. ಮಾತೆ, ನನ್ನ ತಂದೆಯವರು ಇಷ್ಟು ಬೇಗ ಮರಣ ಹೊಂದಲು ಅಪರಾಧವಾದರೂ ಏನು ಮಾಡಿದ್ದರು? ನಾವು ಊರಿಗೆ ಹೊರಟಾಗ ಆರೋಗ್ಯ ದೃಢಕಾಯರಾಗಿದ್ದ ಅವರು ಈ ರೀತಿ ಮರಣ ಹೊಂದಲು ಕಾರಣವಾದರೂ ಏನು? ಕುಮಾರ, ಎಲ್ಲವನ್ನು ನಿಧಾನವಾಗಿ ತಿಳಿದುಕೊಳ್ಳುವಿಯಂತೆ. ಈಗ ಆಗಬೇಕಾದ ಕರ್ತವ್ಯಗಳನ್ನು ಗಮನಿಸು. ಮಾತೆ, ನಾನಿನ್ನು ಬರುತ್ತೇನೆ. ಎಲ್ಲಿಗೆ ಹೊರಟೆ ಕುಮಾರ? ತಂದೆಯ ನಂತರ ನನಗೆ ಹಿರಿಯ ಸೋದರನೇ ತಂದೆ, ಗುರು, ಬಂಧು, ಸರ್ವಸ್ವವಾಗಿದ್ದಾನೆ. ಧೀಮಂತನಾದ ರಾಮಚಂದ್ರನಿಗೆ ನಾನು ದಾಸನಾಗಿದ್ದೇನೆ. ಗುಣವಂತನಾದ ನನ್ನ ಪ್ರೀತಿಯ ಸೋದರ ರಾಮನಿಗೆ ನಾನು ಬಂದಿರುವ ವಾರ್ತೆಯನ್ನು ತಿಳಿಸಿ ಬರುತ್ತೇನೆ. ಭರತ, ಈಗ ಅದು ಸಾಧ್ಯವಿಲ್ಲ. ಸಾಧ್ಯವಿಲ್ಲ? ಏಕೆ ಮಾತೆ? ನಿಮ್ಮ ತಂದೆ ಮರಣಿಸುವ ಮುನ್ನ ರಾಮಚಂದ್ರ ಸೀತೆಯೊಂದಿಗೆ ನಾರು ಮಡಿಯನ್ನುಟ್ಟು ದಂಡಕಾರಣ್ಯಕ್ಕೆ ಹೊರಟು ಹೋದ. ಲಕ್ಷ್ಮಣನು ಅವನನ್ನು ಹಿಂಬಾಲಿಸಿದ. ಏನು? ರಾಮನು ಸೀತೆಯೊಡನೆ ಅರಣ್ಯಕ್ಕೆ ಹೊರಟು ಹೋದನೆ? ಲಕ್ಷ್ಮಣನು ಅವನೊಂದಿಗೆ ಹೊರಟು ಹೋದನೆ? ಇಲ್ಲ ಇಲ್ಲ, ಇದನ್ನು ನಾನು ನಂಬುವುದಿಲ್ಲ. ಇದನ್ನು ನಾನು ನಂಬುವುದಿಲ್ಲ. ಸ್ವಾಮಿ, ಈ ದಿನ ನಿಮಗೆ ಈ ನಿಸರ್ಗ ವಿಶೇಷವಾಗಿ ಕಾಣುತ್ತಿರುವಂತಿದೆ. ಹೌದು ದೇವಿ, ಖಂಡಿತವಾಗಿಯೂ ಇದು ವಿಶೇಷವೇ. ಸೃಷ್ಟಿ ದೇವಿ ಸೌಂದರ್ಯವನ್ನು ಬೊಗಸೆ ಚೆಲ್ಲುವಂತೆ ಭಾಸವಾಗುತ್ತಿದೆ. ಈ ರಮಣೀಯವಾದ ಪ್ರಕೃತಿಯ ಮಡಿಲಿನಲ್ಲಿ ಅಯೋಧ್ಯೆಯನ್ನು ಬಿಟ್ಟು ಬಂದ ದುಃಖವಾಗಲಿ, ಸ್ವಜನರನ್ನು ಬಿಟ್ಟು ಬಂದ ಬೇಸರವಾಗಲಿ, ಯಾವುದು ನನ್ನ ಮನಸ್ಸನ್ನು ಬಾಧಿಸುತ್ತಿಲ್ಲ. ನಿಜ ಸಹೋದರ, ಈ ಸಹಜ ಸೊಬಗಿನ ಪ್ರಕೃತಿಗೆ ಎಲ್ಲ ನೋವುಗಳನ್ನು ಪರಿಹರಿಸುವ ಶಕ್ತಿ ಇದೆ. ನಿಮ್ಮ ಬೇಸರವನ್ನು ಕಳೆದ ಈ ನಿಸರ್ಗ ದೇವತೆಗೆ ನಾನು ನಮಸ್ಕರಿಸುತ್ತೇನೆ. ಮೇಲೆ ಮುಕ್ತವಾದ ನೀಲಿ ಆಕಾಶ, ಕೆಳಗೆ ವಿಶಾಲವಾಗಿ ಹರಡಿಕೊಂಡಿರುವ ಹಸಿರು. ಈ ಹಸಿರಿನಲ್ಲಿ ಹಲವು ವರ್ಣ ವೈಭವಗಳನ್ನು ತೋರಿಸುವ ವಿವಿಧ ಕುಸುಮ ಸಮೂಹ. ಹಿತವಾದ ತಂಗಾಳಿ, ತೊರೆ ಜರಿಗಳ ಮಧುರವಾದ ಕಲರವ, ಜೊತೆಗೆ ವಿವಿಧ ಪಕ್ಷಿಗಳ ಚಿಲಿಪಿಲಿ. ಸಹೋದರ, ನೀನು ಹೇಳಿದಂತೆ ಇದು ನಿಜಕ್ಕೂ ಸ್ವರ್ಗ.
ಈ ಸ್ಥಳ ಎಷ್ಟು ಸುಂದರವಾಗಿದೆ. ಸ್ವಲ್ಪ ಕಾಲ ಇಲ್ಲೇ ಕಳೆದು ಹೋಗಬಹುದಲ್ಲವೇ? ಅಗತ್ಯವಾಗಿ ದೇವಿ. ಈ ಚೆಲುವನ್ನು ಆಸ್ವಾದಿಸುತ್ತಾ ನಾವು ಸ್ವಲ್ಪ ಕಾಲ ಇಲ್ಲಿಯೇ ಇರೋಣ. ಅಲ್ಲಿ ಆ ಬಂಡೆಯ ಮೇಲೆ ನಾವು ಸ್ವಲ್ಪ ಕಾಲ ವಿಶ್ರಮಿಸಿಕೊಳ್ಳೋಣ. ಮಾತೆ, ಶ್ರೀರಾಮಚಂದ್ರನಂತಹ ಗುಣವಂತನನ್ನು, ಧರ್ಮಪರಾಯಣನನ್ನು ಏಕೆ ವನವಾಸಕ್ಕೆ ಕಳುಹಿಸಿದರು? ಅವನೇನು ಅಪರಾಧ ಮಾಡಿದ? ಅನ್ಯರ ಸ್ವತ್ತನ್ನು ಅಪಹರಿಸಿದನೆ? ಯಾರನ್ನಾದರೂ ಹಿಂಸಿಸಿದನೆ? ಸುಳ್ಳಾಡಿದನೆ? ಅಥವಾ ಧರ್ಮ ವಿರುದ್ಧವಾಗಿ ನಡೆದುಕೊಂಡನೆ? ಯಾವ ತಪ್ಪಿಗಾಗಿ ಅವನಿಗೆ ಈ ಶಿಕ್ಷೆ ಮಾತೆ? ರಾಮಚಂದ್ರ ಅಂತಹ ಯಾವ ತಪ್ಪನ್ನು ಮಾಡಿಲ್ಲ. ರಾಮಚಂದ್ರನು ಪರಸ್ತ್ರೀಯರನ್ನೇನಾದರೂ ಹಿಂಸಿಸಿದನೆ? ಇಲ್ಲ ಭರತ, ಇಲ್ಲ. ರಾಮಚಂದ್ರ ಯಾವ ಅಪರಾಧವನ್ನು ಮಾಡಿದವನಲ್ಲ. ಅವನು ಯಾರನ್ನು ಹಿಂಸಿಸಲಿಲ್ಲ, ಯಾರ ಸ್ವತ್ತನ್ನು ಅಪಹರಿಸಲಿಲ್ಲ. ಅವನು ಕನಸಿನಲ್ಲಾದರೂ ಒಂದು ಸಣ್ಣ ತಪ್ಪನ್ನು ಮಾಡಿದವನಲ್ಲ. ಹಾಗಾದರೆ ಯಾವ ಅಪರಾಧವನ್ನು ಮಾಡದ ರಾಮಚಂದ್ರನನ್ನು ಅರಣ್ಯಕ್ಕೆ ಕಳಿಸಿದ ಕಾರಣವೇನು ಮಾತೆ? ಹೇಳಿ ಮಾತೆ, ಹೇಳಿ. ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸಿದ ಕಾರಣವೇನು? ಹೇಳಿ ಮಾತೆ. ಹೇಳುತ್ತೇನೆ ಭರತ, ಹೇಳುತ್ತೇನೆ. ಭರತ, ನನ್ನ ಪ್ರಿಯ ಪುತ್ರ, ನಿನಗಾಗಿ ನಾನು ಬಹಳ ಶ್ರಮ ವಹಿಸಿದ್ದೇನೆ. ನನಗಾಗಿ ಶ್ರಮ ವಹಿಸಲು ನನಗಾವ ತೊಂದರೆಯಾಗಿತ್ತು? ತೊಂದರೆಯಲ್ಲ ಕುಮಾರ, ಮುಂದೆ ಯಾವ ತೊಂದರೆಯೂ ಆಗಬಾರದೆಂದು ಮುಂಜಾಗ್ರತೆ ವಹಿಸಿದೆ. ಮಾತೆ, ದಶರಥ ಮಹಾರಾಜನ ಪುತ್ರ, ಮಹಾವೀರನಾದ ರಾಮಚಂದ್ರನ ಸೋದರ, ನನಗೆ ಯಾರಿಂದ ಯಾವ ತೊಂದರೆಯಾಗಲು ಸಾಧ್ಯ? ಏಕೆ? ರಾಮಚಂದ್ರನಿಂದ ತೊಂದರೆಯಾಗಬಹುದಲ್ಲವೇ? ವಿನಾಕಾರಣ ಒಂದು ಸಣ್ಣ ಕ್ರಿಮಿಗೂ ತೊಂದರೆ ಕೊಡದ ರಾಮಚಂದ್ರ ತನ್ನ ಸೋದರನಿಗೆ ತೊಂದರೆ ಕೊಡುತ್ತಾನೆಯೇ? ಕುಮಾರ, ನೀನು ಅಮಾಯಕ. ನಿನಗೆ ಇದೆಲ್ಲ ಅರ್ಥವಾಗುವುದಿಲ್ಲ. ಮಾತೆ, ಇದಕ್ಕೂ ರಾಮಚಂದ್ರ ವನವಾಸಕ್ಕೆ ಹೋಗಿರುವುದಕ್ಕೂ ಸಂಬಂಧವೇನು? ನಿನ್ನ ತಂದೆ ರಾಮಚಂದ್ರನಿಗೆ ಯುವರಾಜ್ಯಾಭಿಷೇಕ ಮಾಡಬೇಕೆಂದು ನಿರ್ಧರಿಸಿದ್ದರು. ಅದು ಎಲ್ಲರೂ ಸಂತೋಷ ಪಡಬೇಕಾದ ವಿಷಯವಲ್ಲವೇ? ಆದರೆ ಅದು ನನಗೆ ಇಷ್ಟವಿರಲಿಲ್ಲ.
ಅದಕ್ಕೆ ಅದಕ್ಕೆ ಶ್ರುತಿಕೀರ್ತಿ, ಇಡೀ ಅಯೋಧ್ಯೆ ಅಳುವಿನಲ್ಲಿ ಮುಳುಗಿರುವಾಗ ನೀವು ಅಳಬೇಡಿ ಎಂದು ನಾನು ಹೇಗೆ ಹೇಳಲಿ? ಎಷ್ಟು ಸಂತೋಷದಿಂದ ಕೇಕೆಯ ದೇಶಕ್ಕೆ ಹೋದಿರಿ. ರಾಮಚಂದ್ರನ ಪಟ್ಟಾಭಿಷೇಕದ ಶುಭ ಮುಹೂರ್ತಕ್ಕೆ ಬರಬೇಕಾದ ನೀವು ಈ ಅಶುಭ ಗಳಿಗೆಯಲ್ಲಿ ಬಂದು ದುಃಖ ಪಡುವಂತಾಯಿತು. ನಾವು ಅಲ್ಲಿಂದ ಹೊರಟಾಗ ಶುಭ ಸಮಾಚಾರವೆಂದೇ ತಿಳಿದಿದ್ದೆವು. ಆದರೆ ಇಲ್ಲಿ ಬಂದರೆ ಈ ಅನಾಹುತಗಳಿಗೆಲ್ಲ ಯಾರು ಕಾರಣವೆಂದು ಗೊತ್ತೇ? ಆ ನಿನ್ನ ಬೇಡ ಬೇಡ ಅಕ್ಕ, ಬೇಡ. ಪಾಪ ಅಮಾಯಕಳಾದ ಮಾಂಡವಿ ಮುಗ್ಧೆ, ಇವಳಿಗೇನು ಗೊತ್ತು? ಇವಳ ಅತ್ತೆ ಕಠಿಣವಾಗಿ ನಡೆದುಕೊಂಡರೆ ಅದರಲ್ಲಿ ಇವಳ ತಪ್ಪೇನಿದೆ? ಕಟುವಾದ ಮಾತನಾಡಿ ಅವಳ ಮನಸ್ಸನ್ನು ನೋಯಿಸಬೇಡ. ನಿನ್ನ ಮಾತು ನಿಜ ಸುಮಿತ್ರೆ. ಇವಳ ಅತ್ತೆ ದುಷ್ಟೆ ಎಂದು ಇವಳಿಗೇನು ಗೊತ್ತು? ಖಂಡಿತ ಗೊತ್ತಿರಲಿಲ್ಲ ಮಾತೆ. ಅಯೋಧ್ಯೆಯ ಅರಮನೆಯ ಆನಂದ ಸಾಗರದಲ್ಲಿ ನನ್ನ ಅತ್ತೆಯೇ ದುಃಖದ ವಿಷಯವನ್ನು ಬೆರೆಸುತ್ತಾರೆ ಎಂದು ನಾನು ಊಹಿಸಿರಲಿಲ್ಲ. ಹೌದು ಮಾತೆ, ಈ ವಿಷಯ ತಿಳಿದಾಗ ನಮಗೆ ಇದನ್ನು ನಂಬಲು ಸಾಧ್ಯವೇ ಆಗಲಿಲ್ಲ. ಸೋದರರಲ್ಲಿ ಇರದ ಪಕ್ಷಪಾತವನ್ನು ತಾಯಿಯಾಗಿ ಇವರು ಮಾಡಿದರಲ್ಲ ಎಂದು ನಮಗೆ ನೋವಾಗುತ್ತಿದೆ. ಅಕ್ಕ, ಈಗ ನಮ್ಮಂತೆಯೇ ಇವರು ದುಃಖಿಗಳು. ನಮ್ಮ ಪುತ್ರರು ವನವಾಸಕ್ಕೆ ಹೋಗಿದ್ದಾರೆ ಎಂದರೆ ಅವರ ಸಹೋದರಿಯೂ ವನವಾಸಕ್ಕೆ ಹೋಗಿದ್ದಾಳೆ. ಸೀತೆಯನ್ನು ಕಾಣಬೇಕು ಎಂದು ನಾವು ಕಾತುರದಿಂದ ಬಂದೆವು. ಆದರೆ ಅವಳನ್ನು ಇನ್ನೂ 14 ವರ್ಷಗಳ ಕಾಲ ನೋಡಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ಉಂಟಾದ ವೇದನೆಯನ್ನು ನಮಗೆ ತಡೆಯಲು ಸಾಧ್ಯವಾಗುತ್ತಿಲ್ಲ. ಮಕ್ಕಳು, ನಾವೆಲ್ಲರೂ ದುಃಖದ ಸಾಗರದಲ್ಲಿ ಈಜುತ್ತಿದ್ದೇವೆ. ನಮ್ಮನ್ನು ದಡ ಸೇರಿಸುವ ದೋಣಿ ಯಾವುದೆಂದು ಹುಡುಕುತ್ತಿದ್ದೇವೆ. ಆದರೆ ಇದಕ್ಕೆ ಭರತನೇ ಉತ್ತರ ನೀಡಬೇಕು. ಏನು ಮಾತೆ? ಹೌದು, ಭರತ ಬಂದ ಮೇಲೆ ನಾನು ಅವನ ಬಳಿ ಮಾತನಾಡುತ್ತೇನೆ. ನಂತರ ನಿಮಗೆ ವಿಷಯವನ್ನು ತಿಳಿಸುತ್ತೇನೆ. ಅಲ್ಲಿಯವರೆಗೂ ನೀವು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಅದಕ್ಕೆ ಭರತನಿಗೆ ಪಟ್ಟಾಭಿಷೇಕವಾಗಬೇಕು, ರಾಮಚಂದ್ರ 14 ವರ್ಷಗಳ ಕಾಲ ವನವಾಸಕ್ಕೆ ತೆರಳಬೇಕು ಎಂದು ಕೇಳಿಕೊಂಡೆ. ನಿಮ್ಮ ತಂದೆಯವರು ಅದಕ್ಕೆ ಒಪ್ಪಲಿಲ್ಲ. ಹಿಂದೆ ಕೊಡುತ್ತೇನೆಂದು ವಾಗ್ದಾನ ನೀಡಿದ್ದ 2 ವರಗಳ ರೂಪದಲ್ಲಿ ನಾನು ನನ್ನ ಬೇಡಿಕೆಯನ್ನು ಅವರ ಮುಂದಿಟ್ಟೆ. ಸತ್ಯ ಪ್ರತಿಜ್ಞರಾದ ನಿನ್ನ ತಂದೆಯವರು ನನ್ನ ಬೇಡಿಕೆಗಳನ್ನು ಈಡೇರಿಸಲೇಬೇಕಾಯಿತು. ಅದರಂತೆಯೇ ರಾಮಚಂದ್ರ, ಸೀತಾ, ಲಕ್ಷ್ಮಣರೊಂದಿಗೆ ವನವಾಸಕ್ಕೆ ತೆರಳಿದ. ಆದರೆ ಪುತ್ರ ಶೋಕದಿಂದ ನಿನ್ನ ತಂದೆಯವರು ಪರಲೋಕ ಸೇರಿದರು. ಪುತ್ರ ಶೋಕದಿಂದ ನನ್ನ ತಂದೆಯ ಮರಣ, ಪುತ್ರ ಶೋಕದಿಂದ ನನ್ನ ತಂದೆಯ ಮರಣ. ಕುಮಾರ, ನೀನು ಧರ್ಮಜ್ಞ, ನಿನ್ನ ಕರ್ತವ್ಯವೇನೆಂದು ಅರಿತವನು. ನೀನು ರಾಜನಾಗಬೇಕೆಂದು ನಾನು ಇಷ್ಟೆಲ್ಲ ಮಾಡಿದೆ. ಶೋಕವನ್ನು ಬಿಡು ಕುಮಾರ, ಧೈರ್ಯವನ್ನು ಅವಲಂಬಿಸು ಎಂದು
ಅಯೋಧ್ಯ ನಗರವೇ ನಿನ್ನ ಅಧೀನವಾಗಿದೆ. ಕುಮಾರ, ನೀನು ಕುಲಗುರು ವಶಿಷ್ಠರನ್ನು ಕಂಡು ನಿಮ್ಮ ತಂದೆಯ ಸಂಸ್ಕಾರ ಕಾರ್ಯವನ್ನು ಮುಗಿಸು. ಅನಂತರ ಕೋಸಲ ಸಾಮ್ರಾಟನಾಗಿ ಪಟ್ಟಾಭಿಷಿಕ್ತನಾಗು.